ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಶಕ್ತಿ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸೋಣ. ತಂಗಿ ರುಕ್ಮಿಣಿಗೋಸ್ಕರ ಗಣಪತಿಯ ಉಪಾಸನೆಯನ್ನು ಕಲಿಬೇಕು ಅಂತೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ನಿರ್ಧಾರ ಮಾಡಿರ್ತಾರೆ. ಹಾಗಾಗಿ ಒಬ್ಬ ಗುರುವನ್ನು ಹುಡುಕೊಂಡು ಕೃಷ್ಣಮಾಚಾರ್ಯರ ಹತ್ರಕ್ಕೆ ಹೋದಾಗ ಅವರ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಗುರುಗಳು ಇವರಿಗೆ ಒಂದು ನರಸಿಂಹದೇವರ ಒಂದು ಯಂತ್ರವನ್ನು ಕೊಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಕಳಿಸಿರ್ತಾರೆ. ಗೆಳೆಯರಿಬ್ರು ಅದನ್ನು ತಗೊಂಡು ಮನೆಗೆ ಬರ್ತಾರೆ. ಇವ್ರ ಮನೆಗೆ ಬರೋ ಸಮಯಕ್ಕಾಗಲೇ ಗಡಿಯಾರ 10:30 ತೋರಿಸ್ತಾ ಇರುತ್ತೆ. ರುಕ್ಮಿಣಿ ಅಂತ ಸಭಾಪತಿ ಶಾಸ್ತ್ರಿಗಳು ಕೂಗ್ತಾರೆ. ಕೋಣೆಯಲ್ಲಿ ಕೂತ್ಕೊಂಡು ಯಾವುದೋ ಪುಸ್ತಕವನ್ನು ಓದ್ತಿದ್ದ ರುಕ್ಮಿಣಿ ಅಣ್ಣನ ಕರೆ ಕೇಳಿ ಅಂಗಳಕ್ಕೆ ಬರ್ತಾಳೆ. ಸ್ನಾನ ಆಯ್ತೇನಮ್ಮ ಅಂತ ಕೇಳಿದಾಗ ಹ್ಞೂ ಅಂತಾಳೆ. ಇನ್ನು ಬಿಸಿನೀರು ಇದೆಯಾ ಅಂತ ಕೇಳಿದಾಗ ಇದೆ ಅಂತ ಆಕೆ ಹೇಳ್ತಾಳೆ. ಸರಿ, ಸೌಭಾಗ್ಯನ ಕರೆದು ಒಳ ಅಂಗಳದಲ್ಲಿ ಈಶ್ವರನ ಫೋಟೋ ಇಟ್ಟು ಪೂಜೆಗೆ ಸಿದ್ಧ ಮಾಡು ಅಂತ ಹೇಳಿಬಿಟ್ಟು ಸ್ನಾನ ಮಾಡಲಿಕ್ಕೆ ಅಂತ ಹೊರಡ್ತಾರೆ. ಗಂಡನ ಮಾತಿನ ಹಾಗೆ ಸೌಭಾಗ್ಯಮ್ಮ ಪೂಜಾ ಸಿದ್ಧತೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅಪ್ಪ ಒಂದು ಕಡೆ, ಮಗ ಒಂದು ಕಡೆ ಪೂಜೆ ಕೂತ್ಬಿಟ್ರೆ ವೈದಿಕರ ಮನೆ ಲಕ್ಷಣವಾಗಿರುತ್ತೆ ಸೌಭಾಗ್ಯ ಅಂತ ಹೇಳ್ಬಿಟ್ಟು ಕಮಲಮ್ಮ ನಗ್ತಾ ಇರ್ತಾರೆ. ಸ್ನಾನ ಮಾಡಿ ಶಾಸ್ತ್ರಿಗಳು ಬರ್ತಾರೆ. ಇನ್ನೂ ಬಿಸಿನೀರು ಇದೆಯಮ್ಮ, ನೀನು ಇನ್ನೂ ಒಂದ್ಸಲ ಸ್ನಾನ ಮಾಡಿ ಮಡಿ ಸೀರೆ ಇದ್ರೆ ಉಟ್ಕೋ ಅಂತ ರುಕ್ಮಿಣಿಗೆ ಶಾಸ್ತ್ರಿಗಳು ಹೇಳ್ತಾರೆ. ಅಣ್ಣನ ಮಾತಿಗೆ ಏನು ಮಾತಾಡದೆ ಆಕೆ ಬಚ್ಚನ ಮನೆಗೆ ಹೋಗ್ತಾಳೆ. ಅಡುಗೆ ಆಯ್ತಾ ಸೌಭಾಗ್ಯ ಅಂತ ಕೇಳಿದಾಗ ಆಗ್ತಾ ಇದೆ ಅಂತ ಆಕೆ ಹೇಳ್ತಾಳೆ. ಬೇಗ ಆದರೆ ಒಂದಿಷ್ಟು ಹೊಟ್ಟೆಗೆ ಹಾಕ್ಕೊಂಡು ಹಾಯಾಗಿ ಮಲ್ಕೊಂಡ್ಬಿಡ್ಬೇಕು, ನಿದ್ದೆ ಬರೋ ಹಾಗಿದೆ ಅಂತ ಸಭಾಪತಿಗಳು ಹೇಳ್ತಾರೆ. ಮಹಾರಾಯರು ಪೂಜೆ ಕೂತ್ಕೊಂಡ್ರೆ ಹೇಳೋದು ಎಷ್ಟು ಹೊತ್ಗೋ ಅಂತ ಕೇಳಿದಾಗ ಅರ್ಧ ಗಂಟೆಗೆಲ್ಲ ಮುಗಿಸ್ಬಿಡ್ತೀನಿ. ಇವತ್ತು ಒಬ್ಬರು ಪುಣ್ಯಾತ್ಮರ ಹತ್ರ ಹೋಗಿ ನರಸಿಂಹ ಯಂತ್ರವನ್ನು ತಂದಿದ್ದೀನಿ, ಅದಕ್ಕೆ ಪೂಜೆ ಮಾಡಿಬಿಟ್ಟು ರುಕ್ಕು ತೋಳಿಗೆ ಕಟ್ಟಿಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ಅಂತ ಸಭಾಪತಿಗಳು ಹೇಳ್ತಾರೆ. ಸದ್ಯ ಅವಳು ಗ್ರಹಚಾರ ತೊಲಗಿದ ಹಾಗೆ ತಾನೆ ಅಂತ ಸೌಭಾಗ್ಯ ಕೇಳ್ತಾಳೆ. ಇಲ್ಲ ಸೌಭಾಗ್ಯ, ಈ ಯಂತ್ರ ಅವಳ ಶೀಲ ರಕ್ಷಣೆಗೆ ಮಾತ್ರ ಸಹಕಾರಿ ಅಂತ ಹೇಳ್ಬಿಟ್ಟು ನರಸಿಂಹ ಯಂತ್ರದ ಗುಣವನ್ನು ಪತ್ನಿಗೆ ಅವರು ವಿವರಿಸ್ತಾರೆ. ದೇವ್ರು ಯಾವತ್ತು ಕಣ್ಣೆತ್ತಿ ನೋಡ್ತಾನೋ ಏನೋ, ರಕ್ಷಣೆಗೆ ಅವಳು ಪೀಡೆ ಪರಿಹಾರ, ಪಾಪ ವಯಸ್ಸು ಬಂದ ಹುಡುಗಿಗೆ ಬರಬಾರದು ಬಂದ ಅಮರ್ಕೊಂತು ಅಂದ್ಬಿಟ್ಟು ಸೌಭಾಗ್ಯಮ್ಮ ತುಂಬ ವಿಷಾದದಿಂದ ಕುಗ್ಗಿದ ಧ್ವನಿಯಲ್ಲಿ ಹೇಳ್ತಾಳೆ. ಆಕೆ ಮುಖ ಕೂಡ ಕಳೆಗುಂದಿರುತ್ತೆ. ಸಾಯಂಕಾಲ ನಿನ್ನ ಸ್ನೇಹಿತರು ಬರ್ತಾರೆ ಕಣೆ, ವೈದೇಹಮ್ಮ ಬರ್ತಾರೆ ಅಂದ್ಬಿಟ್ಟು ಸಭಾಪತಿಗಳು ಹೇಳಿದಾಗ ಹೌದಾ ನಿಜವಾ ಅಂತ ಆಕೆ ಸಂತೋಷ ಪಡ್ತಾಳೆ. ಹೌದು, ಅವ್ರಿಗೂ ಒಬ್ಬರೇ ಇದ್ದು ಬೇಜಾರಾಗಿದೆ, ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಸುದರ್ಶನ್ ನಮಗೆ ಹೇಳಿದ್ದೀನಿ ಅಂತ ಸಭಾಪತಿಗಳು ಹೇಳ್ತಾರೆ. ಪಾಪ ಬರಲಿ, ಇವತ್ತು ಶುಕ್ರವಾರ, ಚಿನ್ನದಂತಹ ಗುಣವತಿ ಲಕ್ಷ್ಮಿ ಹಾಗೆ ನಮ್ಮ ಮನೆಗೆ ಬಂದರೆ ಅದು ನಿಜವಾಗ್ಲೂ ದೊಡ್ಡ ಭಾಗ್ಯ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ. ಪತ್ನಿಯ ಈ ಮೃದು ಹೃದಯವನ್ನು ಕಂಡು ಶಾಸ್ತ್ರಿಗಳ ಮನಸ್ಸು ಕೂಡ ಸಂತೋಷಗೊಳ್ಳುತ್ತೆ. ಅಷ್ಟರಲ್ಲಿ ರುಕ್ಮಿಣಿ ಸ್ನಾನ ಮಾಡಿ ಸಿದ್ಧಳಾಗಿ ಬರ್ತಾಳೆ. ಸೌಭಾಗ್ಯ, ನೀನು ಮಡಿಲೇ ಇದೆಯಾ ಅಂತ ಕೇಳಿದಾಗ ಹ್ಞೂ ಅಂತ ಆಕೆ ಹೇಳ್ತಾಳೆ. ಹಾಗಾದರೆ ರುಕ್ಕು ಜೊತೆಲಿ ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಒಂದೇ ಒಂದು ನಿಮಿಷ ಅತ್ತೆಮ್ಮ ಏನು ಮಾಡ್ತಿದ್ದಾರೋ ನೋಡಿಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಆಕೆ ಅಡುಗೆ ಮನೆ ಕಡೆಗೆ ಹೋಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಹೊರಗೆ ಬರ್ತಾಳೆ. ರುಕ್ಮಿಣಿ ಜೊತೆಯಲ್ಲೇ ಕೂತ್ಕೊತಾರೆ. ಸಭಾಪತಿ ಶಾಸ್ತ್ರಿಗಳ ಪೂಜೆ ಪ್ರಾರಂಭ ಆಗತ್ತೆ. ಅವರ ಬಾಯಿಯಿಂದ ಮಂತ್ರಘೋಷ ಹರಿಯಕ್ಕೆ ಪ್ರಾರಂಭ ಆಗತ್ತೆ. ಆನಂತರ ಉಪಚಾರಗಳು ಸಲ್ಲತ್ವೆ. ಅರ್ಧ ಗಂಟೆಯಲ್ಲಿ ಪೂಜೆ ಮುಗಿಸ್ತೀನಿ ಅಂತ ಹೇಳಿದ್ದ ಷೋಡಶೋಪಚಾರ ಪೂಜೆ 12 ಗಂಟೆಗೆ ಮುಗಿಯುತ್ತೆ. ಸೌಭಾಗ್ಯ ಈ ಯಂತ್ರವನ್ನು ರುಕ್ಕುವಿನ ಎಡತೋಳಿಗೆ ಕಟ್ಟಿ ಬಲವಾಗಿ ಗಂಟು ಹಾಕು ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಸೌಭಾಗ್ಯಮ್ಮ ಹಾಗೆ ಮಾಡ್ತಾರೆ. ಸರಿ, ಇನ್ನು ಇಲ್ಲಿ ಕೆಲಸ ಎಲ್ಲ ಮುಗೀತು, ಇನ್ನು ಎಲೆ ಹಾಕ್ಬಿಡು, ಗಣಪತಿನೂ ಬಂದಿದ್ದಾನೆ, ನಾನು ನನ್ನ ಮಗನ ಜೊತೆಲಿ ಕೂತ ಊಟ ಮಾಡ್ತೀವಿ ಅಂತ ಸಭಾಪತಿಗಳು ಹೇಳ್ತಾರೆ. ಆಗ ಇವತ್ತು ನನಗೂ ನನ್ನ ಮಗನ ಜೊತೆಲೇ ಕೂತು ಊಟ ಮಾಡಬೇಕು ಅನಿಸುತ್ತೆ, ಅವನ ಪಕ್ಕದಲ್ಲಿ ನನಗೂ ಎಲೆ ಹಾಕ್ಬಿಡಮ್ಮ ಅಂತ ಪೂಜಾ ಮಂದಿರದಿಂದ ಹೊರಗಡೆಗೆ ಬಂದ ಶಂಕರ ಶಾಸ್ತ್ರಿಗಳು ಕೂಡ ಹೇಳ್ತಾರೆ. ಆ ಮಾತು ಕೇಳಿ ಎಲ್ಲರಿಗೂ ನಗು ಬರುತ್ತೆ. ಸ್ವಲ್ಪ ಹೊತ್ತಿನ ಮೇಲೆ ಹೊರಗಡೆ ಬಂದ ಕಮಲಮ್ಮ ತಂದೆ, ಮಗ, ಮೊಮ್ಮಗ ಒಟ್ಟಿಗೆ ಊಟಕ್ಕೆ ಕೂತಿದ್ದನ್ನು ನೋಡಿ ಆಶ್ಚರ್ಯಗೊಳ್ತಾರೆ. ಅರೆ, ಇದೇನಿದು, ಇವತ್ತು ಆಕಾಶದಲ್ಲಿ ಮೋಡ ಇದೆಯೇನೆ ಸೌಭಾಗ್ಯ ಅಂತ ಕೇಳಿದಾಗ ಇಲ್ಲ ಅತ್ತೆಮ್ಮ ಅಂತ ಆಕೆ ಹೇಳ್ತಾಳೆ. ಮತ್ತೆ ಮಳೆ ಬರಬೇಕಲ್ಲ, ಮೋಡನೇ ಇಲ್ಲದೆ ಹೇಗೆ ಬರುತ್ತೆ ಅಂತ ಕಮಲಮ್ಮ ನಗ್ತಾರೆ. ಹ್ಞೂ ಬರುತ್ತೆ ಕಣೆ ಮಳೆ, ನನ್ನ ಮಗ ಮೊಮ್ಮಗನ ಜೊತೆಲಿ ಊಟ ಮಾಡೋದು ನೋಡಿ ನಿನ್ಗೆ ಹೊಟ್ಟೆ ಕಿಚ್ಚು, ಆ ಕಿಚ್ಚು ಆರೋದಕ್ಕೆ ಮಳೆ ಬರ್ತಿದ್ರೆ ಹೇಗೆ ಹೇಳು ಅಂತ ಹೆಂಡತಿ ಬಿಟ್ಟು ಬಾಣವನ್ನು ಅವ್ರಿಗೇನೆ ಶಂಕರ ಶಾಸ್ತ್ರಿಗಳು ಹಿಂತಿರುಗಿಸ್ತಾರೆ. ಮಾತಿನ ಚಟಾಕಿಯನ್ನು ಹಾರಿಸ್ಕೊಂಡು ನಗ್ತಾ 3 ಜನಗೂ ಊಟ ಮಾಡಿ ಮುಗಿಸ್ತಾರೆ. ಸಭಾಪತಿ ಶಾಸ್ತ್ರಿಗಳು ತಮ್ಮ ಕೋಣೆಗೆ ಹೋಗಿ ಮಲ್ಕೊತಾರೆ.
ಸಂಜೆ ವೈದೇಹಮ್ಮನ ಜೊತೆ ಬಂದ ಸುದರ್ಶನ ಅಯ್ಯಂಗಾರರು ಎಬ್ಬಿಸಿದಾಗ ಅವ್ರಿಗೆ ಎಚ್ಚರಿಕೆ ಆಗೋದು. ಏನಯ್ಯ ಈಚೆಗೆ ನೀನು ಕುಂಭಕರ್ಣ ಆಗ್ಬಿಟ್ಟಿಯಲ್ಲ ಅಂತ ಸುದರ್ಶನಂ ನಗ್ತಾರೆ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಸುದರ್ಶನ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಮುಖ ತೊಳಿಲಿಕ್ಕೆ ಅಂತ ಹೋಗ್ತಾರೆ. ಸೌಭಾಗ್ಯಮ್ಮನವ್ರಿಗೂ ಕೂಡ ತುಂಬ ಸಂತೋಷವಾಗಿರುತ್ತೆ. ಏಕೆಂದರೆ ಅವ್ರ ಗೆಳತಿಯಾದಂತಹ ವೈದೇಹಮ್ಮನವರು ಬಂದಿರ್ತಾರೆ. ಅವರನ್ನು ಅಡುಗೆ ಮನೆಯಲ್ಲೇ ಕೂಡಿಸ್ಕೊಂಡು ಉಪಚಾರ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ಸೌಭಾಗ್ಯಮ್ಮ. ವಿದುರಾಶ್ವತ್ಥಕ್ಕೆ ಹೋಗಿ ಬಂದ್ರ ವೈದೇಹಮ್ಮ ಅಂತ ಕೇಳಿದಾಗ, ಹೌದು ಹೋಗ್ಬಿಟ್ಟು ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಬಂದ್ವಿ ಅಂತ ಆಕೆ ಹೇಳ್ತಾಳೆ. ನಂಜನಗೂಡಿನ ನಂಜುಂಡೇಶ್ವರನಿಗೂ ಹರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ, ಅದನ್ನು ಮಾಡಿದ್ದೀನಮ್ಮ, ಬೆಲ್ಲದ ತೂಕದ ಹರಕೆ ಹೊತ್ತಿದ್ದೀನಿ ಅಂತ ಆಕೆ ಹೇಳ್ತಾಳೆ. ಇಲ್ಲೊಬ್ಬರು ಪಂಡಿತರಿದ್ದಾರೆ ವೈದೇಹಮ್ಮ, ಗರ್ಭ ನಿಲ್ಲಕ್ಕೆ ಒಳ್ಳೆ ಔಷಧಿ ಕೊಡ್ತಾರಂತೆ, ವಿಚಾರಿಸಿ ನೋಡಬೇಕು ಅಂತ ಸೌಭಾಗ್ಯ ಹೇಳಿದಾಗ, ಇಲ್ಲ ಸೌಭಾಗ್ಯಮ್ಮ, ನನಗೆ ಯಾಕೋ ನಂಬಿಕೆನೇ ಇಲ್ಲ, ದೇವರು ನನಗೆ ಮಕ್ಕಳ ಸುಖ ಕೊಡೋದಿಲ್ಲ, ಇಷ್ಟೇ ನನ್ನ ಹಣೆ ಬರ ಅನಿಸುತ್ತೆ ಅಂತ ಆಕೆ ಹೇಳ್ತಾಳೆ. ಇಷ್ಟೊಂದು ನಿರಾಶೆ ಪಟ್ಟರೆ ಹೇಗೆ ವೈದೇಹಿ ಅಂತ ಆಕೆ ಹೇಳಿದಾಗ, ನಿರಾಶೆ ಪಡೆದ ಆಸೆ ಇಟ್ಕೊಳ್ಳೋಕ್ಕೆ ನನಗೆ ಯಾವ ಆಧಾರ ಇದೆಯಮ್ಮ, ಒನಕೆಗೆ ಆದ ಹಾಗೆ ನನಗೂ ವಯಸ್ಸಾಯಿತು, ಮಕ್ಕಳಾಗುತ್ತೆ ಅಂತ ಇನ್ನೂ ಆಸೆ ಇಟ್ಕೊಂಡು ಕಾದು ಕೂತ್ರೆ ನೋಡೋರು ನಗಲ್ವೇ ಅಂತ ಆಕೆ ಹೇಳಿದಾಗ, ಅವ್ರ ಮಾತಿಗೆ ಹೇಗೆ ಉತ್ತರಿಸಿ ಸಮಾಧಾನ ಹೇಳಬೇಕು ಅಂತಲೇ ಗೊತ್ತಾಗದೆ ಸೌಭಾಗ್ಯಮ್ಮ ಸುಮ್ಮನಾಗ್ಬಿಡ್ತಾರೆ. ಅತ್ತಿಗೆ ಅಣ್ಣಂಗೆ ಕಾಫಿ ಕೊಡಲ್ವಾ ಅಂತ ರುಕ್ಕು ಕೇಳ್ತಾಳೆ. ಇನ್ನು ಅವರು ಮಲ್ಕೊಂಡೇ ಇದ್ದಾರೆ, ಅದಕ್ಕೋಸ್ಕರ ಸುಮ್ಮನಿದ್ದೆ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ 2 ಬೆಳ್ಳಿ ತಟ್ಟಿನಲ್ಲಿ ಉಪ್ಪಿಟ್ಟು, ಹೀರೆಕಾಯಿ ಬೋಂಡ, ರವೆ ಉಂಡೆಗಳನ್ನು ರುಕ್ಮಿಣಿ ಕೈಗೆ ಕೊಡ್ತಾರೆ. ಇದನ್ನು ಕೊಟ್ಟು ಅಮ್ಮ, ಆಮೇಲೆ ಕಾಫಿ ಕೊಡ್ತೀನಿ ಅಂತ ಹೇಳ್ತಾರೆ. ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರ ಸೌಭಾಗ್ಯಮ್ಮ ಅಂತ ವೈದೇಹಮ್ಮ ಹೇಳಿದಾಗ, ವೈದಿಕರ ಮನೆ ಉಪ್ಪಿಟ್ಟನ್ನು ಹೊಗಳ್ತಿರಲ್ಲಮ್ಮ, ಅದರಲ್ಲೇನು ಮಣ ಇದೆಯಾ ಗುಣ ಇದೆಯಾ ಅಂತ ಈಕೆ ಹೇಳ್ತಾಳೆ. ಎಲ್ಲ ಇದೆಯಮ್ಮ, ಎಲ್ಲಕ್ಕಿಂತ ಹೆಚ್ಚಿಗೆ ನಿಮ್ಮ ಕೈನ ಅಮೃತ ಬಿದ್ದಿದೆ ಅಂತ ಹೇಳಿಬಿಟ್ಟು ಮೃದುವಾಗಿ ವೈದೇಹಮ್ಮ ನಗ್ತಾರೆ. ಸೌಭಾಗ್ಯಮ್ಮ 2 ಬಟ್ಲಲ್ಲಿ ಕಾಫಿ ಬಗ್ಸಿ ರುಕ್ಕು ಕೈ ಕೊಟ್ಟು ತನ್ನ ಗಂಡನಿಗೂ ಮತ್ತು ಸುದರ್ಶನ ಅಯ್ಯಂಗಾರರಿಗೂ ಕೊಟ್ಟು ಬರೋಕ್ಕೆ ಹೇಳ್ತಾಳೆ. ಸೌಭಾಗ್ಯಮ್ಮ, ನಿಮ್ಗೊಂದು ಮಾತು ಹೇಳಬೇಕು ಅಂತ ಬಹಳ ದಿವಸದಿಂದ ಆಸೆ ಇತ್ತು, ಆದರೆ ಅವಕಾಶ ಸಿಕ್ಕಿರಲಿಲ್ಲ ಅಂತ ಹೇಳಿಬಿಟ್ಟು ವೈದೇಹಮ್ಮ ಹೇಳಿದಾಗ, ಈಗ ಹೇಳಿ ವೈದೇಹಮ್ಮ ಅಂತ ಈಕೆ ಕೇಳ್ತಾಳೆ. ನೀವು ಖಂಡಿತವಾಗಿ ನಡೆಸ್ಕೊಡ್ತೀನಿ ಅಂದರೆ ಹೇಳ್ತೀನಮ್ಮ ಅಂತ ಆಕೆ ಹೇಳ್ತಾಳೆ. ನಾನಾ ಅಂತ ಈಕೆ ಕೇಳಿದಾಗ, ಹೌದು ತಾಯಿ, ನೀವೇ ನಿಮ್ಮ ಯಜಮಾನರಿಗೆ ಹೇಳಿ ಹೇಗಾದರೂ ನಡೆಸ್ಕೊಡ್ಬೇಕು ಅಂತ ವೈದೇಹಮ್ಮ ಹೇಳ್ತಾರೆ. ನಡೆಸ್ಕೊಡೋನು ಭಗವಂತ, ಆಗಲಿ ಹೇಳಿ ಅಂತ ಕೇಳಿದಾಗ, ನನ್ನ ಮಾತು ತೆಗೆದು ಹಾಕಬಾರ್ದು ಸೌಭಾಗ್ಯಮ್ಮ ಅಂತ ವೈದೇಹಮ್ಮ ಹೇಳ್ತಾರೆ. ಇಲ್ಲ ಹೇಳಿ ಅಂತ ಈಕೆ ಹೇಳಿದ್ಮೇಲೆ, ವಂಶ ಇಷ್ಟಕ್ಕೆ ನಿಂತು ಹೋಯ್ತಲ್ಲ ಅಂತ ನಮ್ಮ ಯಜಮಾನರು ತುಂಬ ಕೊರಗ್ತಾ ಇದ್ದಾರೆ, ನನಗೂ ಕೂಡ ಅದೇ ಕೊರಗು, ಹಳ್ಳಿಲಿರೋ ನಮ್ಮ ಮಾವನವ್ರಿಗೂ ಸಹ ಮೊಮ್ಮಕ್ಕಳಿಲ್ಲದ ಚಿಂತೆ ಆಗೋಗ್ಬಿಟ್ಟಿದೆ, ಅದಕ್ಕೋಸ್ಕರ ನೀವು ನಿಮ್ಮ ಯಜಮಾನ್ರಿಗೆ ಹೇಳಿಬಿಟ್ಟು ನಮ್ಮ ಯಜಮಾನ್ರಿಗೆ ಬೇರೆ ಮದುವೆ ಆಗೋಕ್ಕೆ ಒಪ್ಪಿಸ್ಬೇಕು ಅಂತ ಹೇಳಿದಾಗ, ವೈದೇಹಮ್ಮ ನೀವು ಸಾಮಾನ್ಯ ಹೆಂಗಸಲ್ಲ ಕಣ್ರಿ, ಸಾಕ್ಷಾತ್ ದೇವತೆ ಅಂದ್ಬಿಟ್ಟು ಉದ್ವಿಗ್ನರಾಗಿ ನುಡಿದ ಸೌಭಾಗ್ಯಮ್ಮ ವೈದೇಹಮ್ಮನನ್ನು ಪ್ರೇಮಾತಿಶಯದಿಂದ ಅಪ್ಕೊಂಡು ಬಿಡ್ತಾರೆ. ಅವ್ರ ಕಣ್ಣಲ್ಲಿ ಹನಿ ತುಂಬಿಕೊಳ್ಳುತ್ತೆ. ವೈದೇಹಮ್ಮನವ್ರಿಗೆ ಇರುವಂತಹ ವಿಶಾಲ ಮನೋಭಾವ ಎಲ್ಲ ಹೆಣ್ಣುಮಕ್ಕಳಿಗೂ ಇದ್ದರೆ ಈ ಭೂಮಿನ ಸ್ವರ್ಗ ಆಗುತ್ತಾ ಅಂತ ಅವ್ರ ಮನಸ್ಸು ಮೌನವಾಗಿ ಯೋಚನೆ ಮಾಡುತ್ತೆ. ಅಷ್ಟರಲ್ಲಿ ಸಭಾಪತಿ ಶಾಸ್ತ್ರಿಗಳು ಆ ಕಡೆ ಬರ್ತಾರೆ. ಸೌಭಾಗ್ಯ, ವೈದೇಹಮ್ಮವ್ರು ಇಲ್ಲೇ ಇರಲಿ, ನಾವೇ ಹೀಗೆ ತಿರುಗಾಡಿಕೊಂಡು 8 ಗಂಟೆ ಹೊತ್ತಿಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಹೊರಗಡೆ ಹೊರಡಲಿಕ್ಕೆ ಸಿದ್ಧವಾಗ್ತಾರೆ. ಸ್ವಲ್ಪ ಈ ಕಡೆ ಬರ್ತೀರಾ ಅಂತ ಸೌಭಾಗ್ಯಮ್ಮ ಕರೆದಾಗ ಆತ ಬರ್ತಾನೆ. ಗಂಡನನ್ನು ಹಿತ್ತಲು ಬಾಗಿಲ ಕಡೆ ಕರ್ಕೊಂಡು ಹೋಗಿ ಅವ್ರ ಕಿವಿಗೆ ವೈದೇಹಮ್ಮ ಹೇಳಿದ ಮಾತನ್ನು ಸೌಭಾಗ್ಯಮ್ಮ ಹೇಳ್ತಾರೆ. ಶಾಸ್ತ್ರಿಗಳು ಹೌಹಾರ್ತಾರೆ. ಎಲ್ಲಾದರೂ ಉಂಟ ಸೌಭಾಗ್ಯ, ಸುದರ್ಶನ ಖಂಡಿತವಾಗಿ 2ನೇ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಆತ ಹೇಳಿದಾಗ, ಹೇಗಾದರೂ ಮಾಡಿ ಒಪ್ಪಿಸಿ ಅಂತ ಹಠ ಹಿಡಿದಿದ್ದಾರೆ ವೈದೇಹಮ್ಮ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ. ನನಗೇನೋ ನಂಬಿಕೆ ಇಲ್ಲ, ಅಲ್ಲಿ ಹೇಳಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಹೊರಗಡೆಗೆ ಬರ್ತಾರೆ. ಮತ್ತೆ ಏನೋ ನೆನಪು ಮಾಡಿಕೊಂಡವ್ರು ಹಾಗೆ, ರುಕ್ಕುನ ಹುಷಾರಾಗಿ ನೋಡ್ಕೋ ಸೌಭಾಗ್ಯ, ನಾನು ಬರೋದು ತಡ ಆದರೆ ಅವಳನ್ನು 9 ಗಂಟೆಗೆ ಕೋಣೆಯಲ್ಲಿ ಕೂಡಿ ಬೀಗ ಹಾಕ್ಬಿಡು, ಇಲ್ಲಾಂದರೆ ಅನರ್ಥ ಆಗುತ್ತೆ ಅಂತ ಎಚ್ಚರಿಸ್ತಾರೆ. ಆನಂತರ ಸುದರ್ಶನಂ ಜೊತೆಗೆ ಹೊರಟು ಬಸ್ ಹತ್ತಿ ಮಾವಳ್ಳಿನ ಸೇರ್ತಾರೆ. ಇಷ್ಟು ಹೊತ್ತಲ್ಲಿ ಮುನಿತಾಯಪ್ಪ ಮನೇಲಿ ಇರ್ತಾನೋ ಇಲ್ವೋ ಅಂತ ಸುದರ್ಶನಂ ಸಂಶಯದಿಂದ ನುಡಿತಾರೆ. ಹೇಗೂ ಬಂದಿದ್ದಾಯ್ತಲ್ಲ, ನೋಡ್ಕೊಂಬಂದ್ಬಿಡೋಣ ಬಾ ಅಂತ ಹೇಳ್ತಾರೆ ಶಾಸ್ತ್ರಿಗಳು. ಮಿತ್ರರಿಬ್ಬರು ಬೇಗ ಬೇಗನೆ ಹೆಜ್ಜೆ ಹಾಕ್ಕೊಂಡು ಮುನಿತಾಯಪ್ಪನ ಮನೆಗೆ ಸೇರ್ತಾರೆ. ಅಂಗಳದಲ್ಲಿ 4-6 ಜನ ಕೂತಿರ್ತಾರೆ. ಅವ್ರಿಗೆ ಸ್ವಲ್ಪ ದೂರದಲ್ಲಿ ಗಂಧದ
ಕಟ್ಟು ನಿಧಾನವಾಗಿ ಉರಿತಾ ಪರಿಮಳ ಬರ್ತಾ ಇರುತ್ತೆ. ಆದರೆ ಅಲ್ಲಿ ಮುನಿತಾಯಪ್ಪ ಇರೋದಿಲ್ಲ. ಮುನಿತಾಯಪ್ಪ ಎಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಒಬ್ಬ ಅಪರಿಚಿತನನ್ನು ಸುದರ್ಶನಂ ಕೇಳ್ತಾರೆ. ಒಳಗೆ ಕುಂತವ್ರೆ ಸ್ವಾಮಿ ಪೂಜೆ ಮಾಡ್ತಾ ಅಂತೇಳ್ಬಿಟ್ಟು ಅವ್ರು ಹೇಳ್ತಾರೆ. ಮಿತ್ರರಿಬ್ಬರು ಹೊರ ಜಗಲಿ ಮೇಲೆ ಕಾದು ಕೂತ್ಕೊತಾರೆ. ಸುಮಾರು ಅರ್ಧ ಗಂಟೆ ಆದಮೇಲೆ ಮುನಿತಾಯಪ್ಪ ಹೊರಗಡೆಗೆ ಬರ್ತಾನೆ. ಇನ್ನೇನು ಹೆದರ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ, ಒಳ್ಳೆಯದಾಗತ್ತೆ ಅಂತ ಅಂಗಳದಲ್ಲಿ ಕೂತವ್ರಿಗೆ ಆತ ಧೈರ್ಯ ಹೇಳ್ತಾನೆ. ಇದುವರೆಗೂ ನಮ್ಮ ಕಷ್ಟ ಸುಖಕ್ಕೆ ತಾಯಿ ತಂದೆ ಹಂಗಿದ್ದೀರಾ, ಇನ್ಮೇಲೂ ಹೀಗೆ ವಿಶ್ವಾಸ ಮಡಗಬೇಕಣ್ಣ, ಏನೋ ಹೆಚ್ಚು ಕಮ್ಮಿ ಆದರೂ ಕೂಡ ಎಲ್ಲ ನಿಮ್ಮದೇನೆ ಅಂತ ಅಪರಿಚಿತ ಒಬ್ಬ ದೈನ್ಯದ ಧ್ವನಿಯಲ್ಲಿ ಹೇಳ್ತಾನೆ. ಆಗ್ಲಪ್ಪ, ಭಗವಂತ ಒಬ್ಬ ಇದ್ದಾನೆ, ಅವನನ್ನು ಮರಿಬಾರ್ದು ಅಂತ ಮುನಿತಾಯಪ್ಪ ಹೇಳ್ತಾನೆ. ಆಗಂತುಕರನ್ನು ಬೀಳ್ಕೊಡ್ತಾನೆ. ಇನ್ನು ಸುದರ್ಶನಂ ಮತ್ತು ಸಭಾಪತಿ ಶಾಸ್ತ್ರಿಗಳು ಮನೆ ಒಳಗೆ ಬರ್ತಾರೆ. ಅನಿರೀಕ್ಷಿತವಾಗಿ ಅವರನ್ನು ಕಂಡ ಮುನಿತಾಯಪ್ಪನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಬನ್ನಿ ಸ್ವಾಮಿ ಬನ್ನಿ ಅಂತ ಚಾಪೆ ಹಾಸ್ತಾನೆ. ಮಿತ್ರರಿಬ್ಬರು ಕೂತ್ಕೊತಾರೆ. ಸಭಾಪತಿ ಶಾಸ್ತ್ರಿಗಳು, ನಾವು ಬೇಗ ಹೋಗಬೇಕು ಮುನಿತಾಯಪ್ಪ ಅಂತ ಹೇಳಿದಾಗ, ಅರೆ ಈಗ ಬಂದರೆ ಆಗಲೇ ಹೋಗ್ಬೇಕಾ ಸ್ವಾಮಿ ಅಂತ ಕೇಳ್ತಾನಾತ. ನಾವು ಬಂದು ಅರ್ಧ ಗಂಟೆ ಆಯ್ತಪ್ಪ, ಆದರೆ ನಿಮ್ಮ ದರ್ಶನದ ಭಾಗ್ಯ ಈಗ ಸಿಕ್ತು ಅಂತ ಹೇಳ್ಬಿಟ್ಟು ಸುದರ್ಶನಂ ಹೇಳ್ತಾರೆ. ಎಂಥ ದೊಡ್ಡ ಮಾತಾಡ್ತೀರ ಬುದ್ಧಿ ನೀವು ಅಂತ ಮುನಿತಾಯಪ್ಪ ಹೇಳಿದಾಗ, ಈಗ ನಿನಗೆ ಗಿರಾಕಿಗಳು ಜಾಸ್ತಿ ಅಂತ ಕಾಣತ್ತಲ್ವಾ ಅಂತ ಸುದರ್ಶನಂ ನಕ್ಕು ಹೇಳ್ತಾರೆ. ಇಲ್ಲ ಸ್ವಾಮಿ, ಈಗ ಬಂದಿದ್ದವರು ಒಳಗೆರೆ ಹಳ್ಳಿಯ ಗೌಡ್ರ ಮನೆಯವರು. ಅವ್ರ ಮನೆಯಲ್ಲಿ ಒಬ್ಬರು ತಪ್ಪ ಒಬ್ಬರಿಗೆ ಪಿಶಾಚಿ ಹಿಡಿತಾನೆ ಇರುತ್ತೆ. ಈಗಾಗಲೇ ಗೌಡ್ರಿಗೆ, ಅವ್ರ ಹೆಂಡತಿಗೆ, ದೊಡ್ಡ ಮಗನಿಗೆ ಹಿಡಿದಿದ್ದನ್ನು ಬಿಡಿಸ್ದೆ, ಯಂತ್ರನೂ ಕಟ್ಟಿದ್ದೆ. ಈಗ ಮತ್ತೆ ಗೌಡ್ರು ಎರಡನೇ ಮಗನಿಗೆ ಹಿಡ್ಕೊಂಡಿದ್ಯಂತೆ, ಒಳ್ಳೆ ಸರದಿಗೆ ಇಟ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಒಂದು ಗ್ರಹೋಚ್ಚಾಟನೆ ಯಂತ್ರವನ್ನು ಮಂತ್ರಿಸ್ಕೊಟ್ಟೆ, ಅದಕ್ಕೆ ಸ್ವಲ್ಪ ಹೊತ್ತಾಯಿತು, ಕ್ಷಮಿಸಿ ಸ್ವಾಮಿ ಅಂತ ಮುನಿತಾಯಪ್ಪ ಹೇಳ್ತಾನೆ. ಪರವಾಗಿಲ್ಲ ಬಿಡಪ್ಪ, ಒಳ್ಳೆ ಕೆಲಸ ಮಾಡುವಾಗ ಸ್ವಲ್ಪ ಹಿಂಚು ಮುಂಚಾದ್ರೆ ಅದಕ್ಕೆ ಯಾಕೆ ಕ್ಷಮೆ ಅಂದ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ಒಂದು 2 ನಿಮಿಷ 3 ಜನವು ಮೌನವಾಗಿರ್ತಾರೆ. ಆ ನಂತರ, ಮುನಿತಾಯಪ್ಪ, ನೀನು ಅವತ್ತು ರಕ್ಷಾರೇಖೆ ಹಾಕ್ತೀನಿ ಇದೆಯಲ್ಲ, ಅದನ್ನು ಹಾಗೆ ಮರೆತು ಬಿಟ್ಟಿಯಲ್ಲ ಅಂತ ಅಂದಾಗ, ಮರೆಯೋದುಂಟೆ ಸ್ವಾಮಿ ಅಂತ ಆತ ಹೇಳ್ತಾನೆ. ಹಾಗಾದ್ರೆ ಯಾವತ್ತು ಹಾಕ್ತೀಯಪ್ಪ ಅಂತ ಕೇಳಿದಾಗ, ಆವತ್ತೇ ಹಾಕ್ಬಿಟ್ಟಿದ್ದೀನಿ ಸ್ವಾಮಿ ಅಂತ ಮುನಿತಾಯಪ್ಪ ಹೇಳ್ತಾನೆ. ಅಲ್ಲಪ್ಪ, ಅವತ್ತು ನಮ್ಮ ಜೊತೆಲ್ಲೇ ಮಾತಾಡ್ತಾ ನೀನು ಹಾಗೆ ಹೊರಟೋದಿಯಲ್ಲ ಅಂತ ಆಶ್ಚರ್ಯದಿಂದ ಸಭಾಪತಿಗಳು ಕೇಳಿದಾಗ, ಹೌದು ಸ್ವಾಮಿ, ಆದರೆ ಆವತ್ತೇ ರಾತ್ರಿ ಸುಮಾರು 11 ಗಂಟೆ ಹೊತ್ತಿಗೆ ಪುನಃ ಬಂದೆ. ನಿಮ್ಮನೆ ಕಾಂಪೌಂಡನ್ನು ಒಂದು ಸುತ್ತು ಪ್ರದಕ್ಷಿಣೆ ಮಾಡಿ ಮೂಳೆಯಿಂದ ಗೆರೆ ಎಳೆದ್ಬಿಟ್ಟು ಮನೆಗೆ ಬಂದೆ. ಗೆರೆ ಅಳಿಸಿದ್ರು ಕೂಡ ಅದ್ರ ಗುಣ ಅಣಿಸಲ್ಲ ಸ್ವಾಮಿ ಅಂತ ಹೇಳಿದಾಗ, ಇವನ ಮಾತನ್ನು ಕೇಳಿ ಇಬ್ರಿಗೂ ಆಶ್ಚರ್ಯ ಆಗುತ್ತೆ. ಹಾಗೆ ನಮ್ಮ ಮನೆ ಒಳಗೆ ಬರಬಾರ್ದಾಗಿತ್ತ ಮುನಿತಾಯಪ್ಪ ಅಂತ ಕಳಕಳಿಯಿಂದ ಸಭಾಪತಿಗಳು ಕೇಳಿದಾಗ, ರಕ್ಷಾರೇಖೆ ಹಾಕಿದ ಕೂಡಲೇ ಹಾಕಿದವನು ಪ್ರವೇಶ ಮಾಡಬಾರ್ದು ಸ್ವಾಮಿ, ಅದಕ್ಕೆ ನಾನು ಬರಲಿಲ್ಲ ಅಂತ ಮುನಿತಾಯಪ್ಪ ಹೇಳ್ತಾನೆ. ಮಾರನೇ ದಿನವಾದರೂ ಬರ್ಬೋದಾಗಿತ್ತಲ್ಲಪ್ಪ ಅಂದಾಗ, ಬರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಪುರ್ಸೊತ್ತಾಗಲಿಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು ಮತ್ತೆ ಮುನಿತಾಯಪ್ಪ ಕ್ಷಮೆ ಕೇಳ್ತಾನೆ. ಹೋಗಲಿ ಬಿಡಪ್ಪ, ನಾವೇ ಬಂದ್ವಲ್ಲ ಅಂತ ಅವರು ಹೇಳ್ತಾರೆ. ಏನು ಸ್ವಾಮಿ ವಿಶೇಷ ಅಂತ ಕೇಳಿದಾಗ, ಅವರು ಗಣಪತಿಯ ಉಪಾಸನೆ ಕಲಿಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋದೇನೆ ಒಂದು ದೊಡ್ಡ ವಿಶೇಷ ಮುನಿತಾಯಪ್ಪ ಅಂತ ಸುದರ್ಶನಂ ಹೇಳ್ತಾರೆ. ಮುನಿತಾಯಪ್ಪಂಗೆ ಆಶ್ಚರ್ಯ ಆಗುತ್ತೆ. ಶಾಸ್ತ್ರಿಗಳ ಮುಖವನ್ನು ನೋಡ್ತಾನೆ. ಹೌದು ಮುನಿತಾಯಪ್ಪ, ಅದಕ್ಕೀಗ ನಿನ್ನ ಸಹಾಯ ತುಂಬ ಮುಖ್ಯ ಅಂತ ಸಭಾಪತಿಗಳು ಹೇಳ್ತಾರೆ. ನನ್ನ ಕೈಯಲ್ಲಿ ಏನಾಗುತ್ತೆ ಸ್ವಾಮಿ ಅಂತ ಆತ ಹೇಳಿದಾಗ, ನೀನು ನಿನ್ನ ಗುರುಕೃಪೆಯನ್ನು ದೊರಕಿಸ್ಕೊಡ್ಬೇಕು ಅಂತ ಸುದರ್ಶನಂ ಹೇಳ್ತಾರೆ. ಅವರು, ಇಲ್ಲಿಲ್ಲ ಸ್ವಾಮಿ, ತಿರುವಣ್ಣಾಮಲೈಯಲ್ಲಿದ್ದಾರೆ ಅಂತ ಹೇಳಿದಾಗ, ಅಲ್ಲಿಗೆ ಹೋಗೋಣ ಅಂತ ಸಭಾಪತಿಗಳು ಹೇಳ್ತಾರೆ. ಅಲ್ಲಿ ಕೂಡ ಅವರನ್ನು ಹುಡ್ಕೋದು ಕಷ್ಟ. ಒಂದು ಸಮಯ ಅವರು ಸಿಕ್ಕಿದ್ರು ಕೂಡ ಅವರಿಂದ ವಿದ್ಯಾನುಗ್ರಹ ಮಾಡಿಸ್ಕೊಳ್ಳೋದು ಕೂಡ ತುಂಬ ಕಷ್ಟ ಅಂತ ಮುನಿತಾಯಪ್ಪ ಹೇಳಿದಾಗ, ಹೇಗಾದರೂ ಸರಿ ಪ್ರಯತ್ನ ಮಾಡೇ ಬಿಡಬೇಕು ಮುನಿತಾಯಪ್ಪ ಅಂತ ಸಭಾಪತಿಗಳು ಹೇಳ್ತಾರೆ. ನಿಮ್ಮಿಷ್ಟ ಸ್ವಾಮಿ ಅಂತ ಮುನಿತಾಯಪ್ಪ ಹೇಳ್ತಾನೆ. ಹಾಗಾದರೆ ಯಾವತ್ತು ಹೊರಡೋಣ ಅಂತ ಕೇಳಿದಾಗ, ನೀವೇ ಒಂದು ಒಳ್ಳೆ ದಿನ ನೋಡಿ ಅಂತ ಆತ ಹೇಳ್ತಾನೆ. ಸೋಮವಾರ ತುಂಬ ಪ್ರಶಸ್ತವಾಗಿದೆ. ಆ ದಿನ ಸಪ್ತಮಿ ತಿಥಿ ಇದೆ, ಪುನರ್ವಸು ನಕ್ಷತ್ರ, ಮಿಥುನ ಲಗ್ನ ಇದೆ, ತುಂಬ ಸೊಗಸಾದ ದಿನ ಅಂತ ಹೇಳ್ಬಿಟ್ಟು ಇವರು ಶಾಸ್ತ್ರಿಗಳು ಹೇಳ್ತಾರೆ. ಸರಿ ಸ್ವಾಮಿ, ಹಾಗೆ ಆಗಲಿ ಅಂತ ಮುನಿತಾಯಪ್ಪ ಒಪ್ಕೊಳ್ತಾನೆ. ನಾವಿನ್ನು ಹೊರಡೋಣವಾ ಅಂತ ಸುದರ್ಶನಂ ಕೇಳಿದಾಗ, ತಡೀರಿ ಸ್ವಾಮಿ 1 ನಿಮಿಷ ಅಂತ ಹೇಳಿಬಿಟ್ಟು ಮುನಿತಾಯಪ್ಪ ಒಳಗಡೆ ಹೋಗ್ತಾನೆ. ಹಿಂತಿರುಗಿ ಬರುವಾಗ ಬಾಳೆಹಣ್ಣಿನ ತಟ್ಟೆ, 2 ಹಾಲಿನ ಬಟ್ಲುಗಳು ಅವನ ಜೊತೆಗೆ ಬರುತ್ತವೆ. ಇದೆಲ್ಲ ಯಾಕೆ ಮುನಿತಾಯಪ್ಪ ಅಂತ ಕೇಳಿದಾಗ, ವಿಷ್ಣು ಈಶ್ವರರ ಹಾಗೆ ಬಂದಿದ್ದೀರಾ, ಬಡವನ ಭಕ್ತಿ ಇಷ್ಟಾದರೂ ಬೇಡವೆ ಅಂತ ಮುನಿತಾಯಪ್ಪ ಹೇಳ್ತಾನೆ.
ಸರಿಯಪ್ಪ ನಿನ್ನಿಷ್ಟ, ನಾವಂತೂ ಇವತ್ತು ರಾತ್ರಿ ಊಟ ಮಾಡೋ ಹಂಗಿಲ್ಲ ಅಂತ ಹೇಳಿಬಿಟ್ಟು ಫಲಹಾರವನ್ನು ಮುಗಿಸಿ ಮಿತ್ರರಿಬ್ಬರು ಹೊರಡ್ತಾರೆ. ಮುನಿತಾಯಪ್ಪನು ಮಾವಳ್ಳಿ ಚೌಕದವರೆಗೂ ಹಿಂಬಾಲಿಸ್ತಾನೆ. ಅದೇ ವೇಳೆಗೆ ಮಲ್ಲೇಶ್ವರದ ಬಸ್ಸು ಕೂಡ ಬಂದು ನಿಂತ್ಕೊಳ್ಳುತ್ತೆ. ಇನ್ನು ಚೆನ್ನಾಗಿ ಯೋಚನೆ ಮಾಡಿ ಸ್ವಾಮಿ ಅಂದ್ಬಿಟ್ಟು ಬಸ್ಸು ಹೊರಡೋ ಕೊನೆಗಳಿಗೆಲ್ಲೂ ಕೂಡ ಮುನಿತಾಯಪ್ಪ ಅವ್ರನ್ನ ಎಚ್ಚರಿಸ್ತಾನೆ. ಇನ್ನೇನು ಯೋಚಿಸ್ಬೇಕಾಗಿಲ್ಲ ಮುನಿತಾಯಪ್ಪ, ನಿಶ್ಚಯ ಅಂದರೆ ನಿಶ್ಚಯನೇ, ಅದನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ಶಾಸ್ತ್ರಿಗಳು ದೃಢವಾಗಿ ನುಡಿತಾರೆ. ಬಸ್ಸನ್ನು ಹತ್ತುತ್ತಾರೆ. ಮುನಿತಾಯಪ್ಪ ತನ್ನ ಮನೆ ಕಡೆಗೆ ಹೊರಡ್ತಾನೆ. ಬಸ್ಸು ಮಲ್ಲೇಶ್ವರದ ಕಡೆಗೆ ಹೊರಡುತ್ತೆ. ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಆದರೆ ಇನ್ನೊಂದು ವಿಷಯ ನನ್ನ ತಲೆಯಲ್ಲಿ ಸೇರಿಕೊಂಡು ಕೊರಿತಾ ಇದೆ ಅಂತ ಸಭಾಪತಿಗಳು ಕೇಳಿದಾಗ, ಅದನ್ನು ಹೇಳಿಬಿಡಪ್ಪ, ಏನಾದರೂ ಪರಿಹಾರ ಹುಡುಕ್ಬಿಡೋಣ ಅಂತ ಹೇಳಿಬಿಟ್ಟು ಸುದರ್ಶನಂ ಹೇಳಿದಾಗ, ಪರಿಹಾರ ಹುಡುಕಿದ್ದಾಗಿದೆ, ಆದರೆ ಅದನ್ನು ಕಾರ್ಯಗತ ನೀನು ಮಾಡಬೇಕು ಅಂತ ಸಭಾಪತಿಗಳು ಹೇಳ್ತಾರೆ. ನಾನಾ ಅಂದಾಗ, ನೀನೇ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ನನ್ನಿಂದ ಆಗುತ್ತಾ ಅದು ಅಂತ ಕೇಳಿದಾಗ, ನೀನು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಹೇಳು ಅಂತ ಕೇಳಿದಾಗ, ನೀನು ಆಗೋಲ್ಲ ಅಂತ ಹೇಳಬಾರ್ದಪ್ಪ ಅಂತ ಹೇಳಿದಾಗ, ಇಲ್ಲ ಮಹಾರಾಯ ಹೇಳು ಅಂತ ಹೇಳ್ಬಿಟ್ಟು ಸುದರ್ಶನಂ ಹೇಳಿದಾಗ, ನಿನಗೊಬ್ಬ ವಂಶೋದ್ಧಾರಕ ಬೇಕು ತಾನೆ ಅಂತ ಅಂದಾಗ, ಹೌದು ಬೇಕು ಅಂತ ಸುದರ್ಶನಂ ಹೇಳಿದಾಗ, ಅದಕ್ಕೋಸ್ಕರ ಅಂತ ಮಾತು ನಿಲ್ಲಿಸ್ತಾರೆ. ಅದಕ್ಕೋಸ್ಕರ ಏನು ಮಾಡ್ಬೇಕು ಹೇಳು, ಸಂಕೋಚ ಯಾಕೆ ಪಡ್ತೀಯಾ ಅಂದ್ಬಿಟ್ಟು ಹೇಳಿದಾಗ, ವೈದೇಹಮ್ಮನವರಿಗೆ ಒಬ್ಬಳು ತಂಗಿ ಬೇಕಂತೆ, ಅಂದರೆ ನೀವು ಇನ್ನೊಬ್ಬಳು ಹೆಂಡತಿ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೇಳಿದಾಗ, ಸಭಾಪತಿ ನೀನು ಈ ಮಾತು ಹೇಳ್ತಾ ಇದೀಯಾ ಅಂತ ಸುದರ್ಶನಂ ಹೇಳಿದಾಗ, ಹೇಳಬೇಕಾಗಿ ಬಂತು ಸುದರ್ಶನ ಅಂತ ಹೇಳ್ಬಿಟ್ಟು ಸಭಾಪತಿಗಳು ಹೇಳ್ತಾರೆ. ಅಲ್ಲಪ್ಪ, ವೈದೇಹಿಗೆ ಒಬ್ಬಳು ಸವತಿ ಬಂದರೆ ನಾನು ಯಾವ ಸುಖ ಪಡ್ತೀನಪ್ಪ ಅಂತ ಹೇಳ್ಬಿಟ್ಟು ಸುದರ್ಶನಂ ಕೇಳ್ತಾರೆ. ಬರೋವಳು ಸವತಿ ಆಗದೆ ವೈದೇಹಮ್ಮನವರಿಗೆ ತಂಗಿ ಆಗ್ತಾಳಲ್ವಾ ಅಂತ ಸಭಾಪತಿ ಹೇಳಿದಾಗ, ಹಾಗೆ ಭಾವಿಸುವಂತಹ ದೊಡ್ಡ ಗುಣ ವೈದೇಹಿಗಿದೆ, ಆದರೆ ಬರೋವಳಿಗೆ ಆ ಗುಣ ಇರಬೇಕಲ್ಲ ಅಂತ ಸುದರ್ಶನಂ ಹೇಳಿದಾಗ, ಯಾರು ಬಂದರೂ ಸರಿ ಅವ್ರನ್ನ ವೈದೇಹಮ್ಮನವರ ಚಿನ್ನದಂತಹ ಗುಣ, ವಿಶಾಲವಾದ ಹೃದಯ, ಧಾರಾಳವಾದ ಮನಸ್ಸು, ಪ್ರೀತಿ ಮಾತುಗಳು ಮಾರ್ಪಾಡು ಮಾಡಿಬಿಡುತ್ತವೆ. ಬರೋ ತಂಗಿ ಅಕ್ಕನ ಈ ಆದರ್ಶಕ್ಕೆ ಮಾರು ಹೋಗ್ತಾಳೆ, ಮಮತೆಯಿಂದ ವರ್ತಿಸ್ತಾಳೆ ಸುದರ್ಶನ ಅಂತ ಸಭಾಪತಿಗಳು ಹೇಳ್ತಾರೆ. ಸುದರ್ಶನಂ ಏನು ಮಾತಾಡದೆ ಮೌನವಾಗಿರ್ತಾರೆ. ವೈದೇಹಮ್ಮ ಅವರು ಎಷ್ಟು ಕೊರಗ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಾ? ನಮ್ಮ ಸೌಭಾಗ್ಯನ ಕೇಳು, ಅವಳೇ ಹೇಳ್ತಾಳೆ ಅಂತ ಹೇಳಿಬಿಟ್ಟು ಸಭಾಪತಿ ಹೇಳ್ತಾರೆ. ಅಯ್ಯೋ, ನನಗೆ ಗೊತ್ತಿಲ್ವ ಸಭಾಪತಿ, ಮನೇಲಿ ನಿತ್ಯನೂ ಇದೇ ಮಾತು, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ, ನಮ್ಮಿಬ್ರಿಗೂ ನೆಮ್ಮದಿ ಆಗುತ್ತೆ, ನಮ್ಮ ವಂಶ ಬೆಳೆಯುತ್ತೆ ಅಂತ ಆಕೆ ಪ್ರತಿದಿನವೂ ಕೂಡ ಹೇಳ್ತಾನೆ ಇರ್ತಾಳೆ. ನಾನು ಅವಳ ಮಾತನ್ನು ಕಿವಿಗೆ ಹಾಕ್ಕೊಂಡಿಲ್ಲ ಅಂತ ಸುದರ್ಶನಂ ಹೇಳ್ತಾರೆ. ಅಲ್ಲಪ್ಪ, ಹೀಗೆ ಉಪೇಕ್ಷೆ ಮಾಡಿ ಆ ಹೆಣ್ಣು ಜೀವದ ಮನಸ್ಸಿಗೆ ನೋವ್ಯಾಕೆ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಸಭಾಪತಿ ಕೇಳ್ತಾರೆ. ನಾನು ಏನಪ್ಪ ಮಾಡಲಿ ಹೇಳು ಅಂತ ಸುದರ್ಶನಂ ಹೇಳಿದಾಗ, ನೀನು ಮದುವೆಗೆ ಒಪ್ಪಬೇಕಷ್ಟೇ ಕಣಪ್ಪ ಅಂತ ಹೇಳ್ಬಿಟ್ಟು ಸಭಾಪತಿ ಹೇಳ್ತಾರೆ. ಸರಿಪ್ಪ, ನಿಮ್ಮೆಲ್ಲರ ಇಷ್ಟ ಹೇಗಿದೆಯೋ ಹಾಗೆ ಆಗಲಿ ಅಂತ ಸುದರ್ಶನಂ ಹೇಳ್ತಾರೆ. ಶಾಸ್ತ್ರಿಗಳಿಗೂ ಕೂಡ ಸಂತೋಷ ಆಗತ್ತೆ. ವೈದೇಹಮ್ಮನವರ ಹಾಗೆ ನಿನ್ನದು ಕೂಡ ತುಂಬ ಸರಳ ಹೃದಯ ಸುದರ್ಶನ ಅಂತೇಳ್ಬಿಟ್ಟು ಗೆಳೆಯರನ್ನು ಪ್ರಶಂಸೆ ಮಾಡ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.